ರಾಜ್ಯ ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಕಾವೇರಿದೆ. ಯತ್ನಾಳ್ ಪರ ರೇಣುಕಾಚಾರ್ಯ ನಿಗಿನಿಗಿ ಕೆಂಡವಾಗಿದ್ದಾರೆ. ಅತ್ತ ಈ ಬಣ ಕೋಲಾಹಲ ದೆಹಲಿ ಅಂಗಳ ತಲುಪಿದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿ ಆಂತರಿಕವಾದ ಒಳಗಿನ ಕೆಲವು ದುಷ್ಟಶಕ್ತಿಗಳು ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟದ ಕಿಚ್ಚು. ಫೈರ್ ಬ್ರ್ಯಾಂಡ್ ವಿರುದ್ಧ ಕೇಸರಿ ನಾಯಕರು ಕಿಡಿ. ವೈಯಕ್ತಿಕ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಪಕ್ಷ 100% ಉಚ್ಚಾಟನೆ ಮಾಡ್ತಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಯತ್ನಾಳ್. ಕೇಳಿದ್ರಲ್ಲ ಈ ಆಕ್ರೋಶ ಆವೇಶ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋಲಾಹಲ ಎಬ್ಬಿಸಿದ್ದಾರೆ. ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡುತ್ತಿರೋ ಫೈರ್ ಬ್ರ್ಯಾಂಡ್ ಕೇಸರಿ ನಾಯಕರಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಬಿಜೆಪಿಯಲ್ಲಿ ಒಳಬೇಗುದಿ ತಾರಕಕ್ಕೇರಿದೆ. ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ಆಪ್ತರು ಸಮರಕ್ಕೆ ಮುಂದಾಗಿದ್ದಾರೆ. ಕುರುಡುಮಲೆ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡದೇವಿಯ ದರ್ಶನ ಪಡೆದ್ರು. ಇದೇ ವೇಳೆ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾ ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದಾವೆ ನಮ್ಮಲ್ಲಿ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದನೇ ಕತ್ತರಿಸಬೇಕು. ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ದೆಹಲಿ ಅಂಗಳ ತಲುಪಿದ ಬಣ ಬಡಿದಾಟ. ಇತ್ತ ದಿನೇ ದಿನೇ ಹೆಚ್ಚಾಗ್ತಿರೋ ಬಣ ಬಡಿದಾಟವನ್ನ ತಣಿಸಲು ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡಿ ಮನಸ್ತಾಪ ಸರಿಪಡಿಸಲು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಸಮಯ ಕೇಳಿದ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚುತ್ತಲೇ ಇದ್ದು ಹೈಕಮಾಂಡ್ ಮಧ್ಯ ಪ್ರವೇಶಿಸದಿದ್ರೆ ಗಾಯ ಮತ್ತಷ್ಟು ದೊಡ್ಡದಾಗುವುದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಎಲ್ಲಿಗೆ ಹೋಯ್ತು ಡಿಕೆಶಿ ಒಕ್ಕಲಿಗ ಪ್ರೀತಿ? ಒಕ್ಕಲಿಗ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ನಡುವೆ ನೋಟಿಸ್ ಫೈಟ್ ಶುರುವಾಗಿದೆ. ಮುಸಲ್ಮಾನರಿಗೆ ಮತದಾನದ ಹಕ್ಕು ರದ್ದು ಮಾಡಿ ಎಂದು ಹೇಳಿಕೆ ನೀಡಿದ್ದ ಚಂದ್ರಶೇಖರ ಶ್ರೀಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಕ್ಫ್ ಬೋರ್ಡ್ ವಿರುದ್ಧ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ನೀಡಿದ ಹೇಳಿಕೆಯೊಂದು ವಿವಾದದ ಕಿಡಿ ಹೊತ್ತಿಸಿದೆ. ಹೀಗಾಗಿ ಗುರೂಜಿ ವಿರುದ್ಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ತಮ್ಮ ಹೇಳಿಕೆ ವಿವಾದವಾಯಿತು ಅಂತ ಅರಿಕೆಗೆ ಬರ್ತಿದ್ದಂತೆ ಸ್ವಾಮೀಜಿ ಕ್ಷಮಾಪಣೆ ಕೇಳಿದ್ರು. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ಆದ್ರೆ ನನ್ನ ವಿರುದ್ಧ ಯಾಕೆ ದೂರು ದಾಖಲಿಸುತ್ತಾರೋ ಗೊತ್ತಿಲ್ಲ. ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಾನು ಪೊಲೀಸ್ ವಿಚಾರಣೆಗೆ ಹಾಜರಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಕಾನೂನು ಹೇಗಿದೆ ಗೊತ್ತಿಲ್ಲ. ನಮಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನೆಲದ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದು ಹೀಗೆ. ಕಾನೂನು
ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕೋ ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಆದರೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಮಂಡ್ಯದಲ್ಲಿ ಸ್ವಾಮೀಜಿ ಪರ ಹೋರಾಟ. ಇನ್ನು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಜೋರಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕೆಂಪೇಗೌಡರ ಒಕ್ಕಲಿಗ ಸಂಘ ಪ್ರತಿಭಟನೆ ನಡೆಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಕ್ಕಲಿಗರ ಮೇಲೆ ಸರ್ಕಾರದ ವಕ್ರದೃಷ್ಟಿ ಬಿದ್ದಾಗಿದೆ. ಸ್ವಾಮೀಜಿ ಮೇಲೆ ಹಾಕಿರೋ ಎಫ್ಐಆರ್ ಈಗ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಅದೇ ಚರ್ಚೆ ಜೋರಾಗಿದೆ. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು, ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬೇಕು ಕಾನೂನು. ಶ್ರೀಗಳ ಮೇಲೆ ಕಾಂಗ್ರೆಸ್ ವಕ್ರದೃಷ್ಟಿ. ಎಲ್ಲಿಗೆ ಹೋಯ್ತು ಡಿಕೆಶಿ ಒಕ್ಕಲಿಗ ಪ್ರೀತಿ? ಒಕ್ಕಲಿಗ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ನಡುವೆ ನೋಟಿಸ್ ಫೈಟ್ ಶುರುವಾಗಿದೆ. ಮುಸಲ್ಮಾನರಿಗೆ ಮತದಾನದ ಹಕ್ಕು ರದ್ದು ಮಾಡಿ ಎಂದು ಹೇಳಿಕೆ ನೀಡಿದ್ದ ಚಂದ್ರಶೇಖರ ಶ್ರೀಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಕ್ಫ್ ಬೋರ್ಡ್ ವಿರುದ್ಧ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ನೀಡಿದ ಹೇಳಿಕೆಯೊಂದು ವಿವಾದದ ಕಿಡಿ ಹೊತ್ತಿಸಿದೆ. ಹೀಗಾಗಿ ಗುರೂಜಿ ವಿರುದ್ಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ತಮ್ಮ ಹೇಳಿಕೆ ವಿವಾದವಾಯಿತು ಅಂತ ಅರಿಕೆಗೆ ಬರ್ತಿದ್ದಂತೆ ಸ್ವಾಮೀಜಿ ಕ್ಷಮಾಪಣೆ ಕೇಳಿದ್ರು. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ಆದರೆ ನನ್ನ ವಿರುದ್ಧ ಯಾಕೆ ದೂರು ದಾಖಲಿಸುತ್ತಾರೋ ಗೊತ್ತಿಲ್ಲ. ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಾನು ಪೊಲೀಸ್ ವಿಚಾರಣೆಗೆ ಹಾಜರಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಕಾನೂನು ಹೇಗಿದೆ ಗೊತ್ತಿಲ್ಲ. ನಮಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನೆಲದ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದು ಹೀಗೆ. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕೋ ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಆದರೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಮಂಡ್ಯದಲ್ಲಿ ಸ್ವಾಮೀಜಿ ಪರ ಹೋರಾಟ. ಇನ್ನು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಜೋರಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕೆಂಪೇಗೌಡರ ಒಕ್ಕಲಿಗ ಸಂಘ ಪ್ರತಿಭಟನೆ ನಡೆಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.